ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕಳೆದ 3-4 ವಾರಗಳಿಂದ ಭಾರೀ ಗದ್ದಲ ಗಲಾಟೆಗೆ ಸಾಕ್ಷಿಯಾಗಿದ್ದಂತಹ ಲೋಕಸಭೆಯಲ್ಲಿ ಇವತ್ತು ಕೊನೆಗೂ ರಾಹುಲ್ ಗಾಂಧಿಗೆ ಮಾತನಾಡುವುದಕ್ಕೆ ಅವಕಾಶ ಸಿಕ್ತು. ಇದನ್ನ ಭರ್ಜರಿಯಾಗಿ ಬಳಸಿಕೊಂಡ ರಾಗ ಅಮೆರಿಕಾದ ಜೊತೆಗಿನ ಒಪ್ಪಂದವನ್ನ ಪ್ರಶ್ನೆ ಮಾಡಿ ಅಕ್ಷರಶಃ ಕೇಂದ್ರದ ವಿರುದ್ಧ ಮುಗಿಬಿದ್ರು. ಭಾರತ ಮಾತೆಯನ್ನ ನೀವು ಮಾರಿದ್ದೀರಿ ಅಂತೆಲ್ಲ ಗುಡುಗಿದ್ದಾರೆ. ಆದರೆ ನಿರಾಧಾರ ಆರೋಪ ಅಂತ ಹೇಳಿ ಹಕ್ಕುಚ್ಯುತಿ ಸಂಕಷ್ಟ ಎದುರಾಗಿದೆ. No, sir. No, we only started. Do you have no shame of selling India? Produce the proper document, proper record. Use the summons. ಗದ್ದಲ, ಗಲಾಟೆ, ಡ್ರಾಮಾ ಅಲ್ಲ ಹೈ ಡ್ರಾಮಾ. ಇದು ಸುಮಾರು 20 ದಿನಗಳಿಂದ ಲೋಕಸಭೆಯಲ್ಲಿ ಕಂಡು ಬರುತ್ತಿರುವ ದೃಶ್ಯ. ನರವಣೆ ಪುಸ್ತಕ ಪ್ರಸ್ತಾಪಿಸಿ ಗಲ್ವಾನ್ ಘರ್ಷಣೆ ವಿಚಾರ ಪ್ರಸ್ತಾಪಿಸಲು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುಂದಾಗಿದ್ರು. ಆದ್ರೆ ಆ ಪುಸ್ತಕ ಪ್ರಕಟವಾಗದ ಕಾರಣ ಸ್ಪೀಕರ್ ಓಂ ಬಿರ್ಲಾ ಅವಕಾಶ ನಿರಾಕರಿಸಿದ್ರು. ಇದು ಆಡಳಿತ ವರ್ಸಸ್ ವಿಪಕ್ಷ ಸದಸ್ಯರ ನಡುವೆ ವಾಗ್ಯುದ್ಧಕ್ಕೆ ರಣವೀಳ್ಯ ಕೊಟ್ಟಿತ್ತು. ರಾಹುಲ್ಗೆ ಮಾತನಾಡಲು ಅವಕಾಶ ಬೇಕೆಂದು ಪ್ರತಿಭಟನೆ ಮಾಡಿ ಕಾಗದ ಎಸೆದ 8 ಸಂಸದರ ಅಮಾನತು ಪ್ರಹಸನ ಕೂಡ ನಡೆಯಿತು. ಇಷ್ಟೆಲ್ಲ ರಾದ್ಧಾಂತಗಳ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಲೋಕಸಭೆಯಲ್ಲಿ ಮಾತನಾಡಲು ಕೊನೆಗೂ ಸ್ಪೀಕರ್ ಅವಕಾಶ ಕೊಟ್ಟಿದ್ದಾರೆ. ಭಾರತ ಮಾತೆಯನ್ನ ಮಾರಾಟ ಮಾಡಿದ್ದೀರಿ. ಅಮೆರಿಕದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ರಾಹುಲ್ ಕೆಂಡ. ಇಂದು ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ ಅಕ್ಷರಶಃ ಕೇಂದ್ರದ ವಿರುದ್ಧ ಕೆಂಡವಾಗಿದ್ರು. ಬಜೆಟ್ನಲ್ಲಿ ಎಐನಿಂದ ಉದ್ಭವಿಸಿರುವ ಉದ್ಯೋಗ ಸಮಸ್ಯೆಯನ್ನ ಪ್ರಸ್ತಾಪಿಸಿಲ್ಲ. ಅಲ್ಲದೆ ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತ ಟೀಕಾ ಪ್ರಹಾರ ನಡೆಸಿದ್ರು. ಮುಂದುವರೆದ ಅವರ ವಾಗ್ಬಾಣಗಳು ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದ ಮೇಲೂ ದಾಳಿ ಮಾಡಿದವು. ಭಾರತ ಯಾರಿಂದ ತೈಲ ಖರೀದಿಸಬೇಕು ಅಂತ ಅಮೆರಿಕ ನಿರ್ಧರಿಸುತ್ತೆ. ಈ ವ್ಯಾಪಾರ ಒಪ್ಪಂದದ ಮೂಲಕ ಭಾರತ ಮಾತೆಯನ್ನ ಮಾರಾಟ ಮಾಡಿದ್ದೀರಿ. ನಿಮಗೆ ನಾಚಿಕೆ ಇಲ್ಲ. ಈ ಒಪ್ಪಂದವು ಸಂಪೂರ್ಣ ಶರಣಾಗತಿ. ರೈತರ ಹಿತಾಸಕ್ತಿಗಳನ್ನ ರಾಜಿ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿದ್ರು. I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? ಮುಂದುವರೆದು ಮಾತನಾಡಿದ ರಾಹುಲ್, ಪ್ರಧಾನಿ ಮೋದಿ ಟ್ರಂಪ್ಗೆ ಶರಣಾಗಿ ಬಿಟ್ಟಿದ್ದಾರೆ. ಟ್ರಂಪ್ ಜೊತೆ ಸೇವಕರಂತೆ ಮಾತನಾಡದೆ ಸರಿ ಸಮಾನರಂತೆ ಮಾತನಾಡಿ ಎಂದಿದ್ದಾರೆ. ಅಲ್ಲದೆ ನಾವು ಮತ್ತು ಪಾಕಿಸ್ತಾನ ಸರಿ ಸಮಾನವಲ್ಲ. ಭಾರತ ಅಪಾರ ಡಾಟಾವನ್ನ ಹೊಂದಿದೆ. ನಮ್ಮ ಭಾರತದ ಜನಸಂಖ್ಯೆಯೇ ಬಲು ದೊಡ್ಡ ಡಾಟಾ. ಇದುವೇ ಎಐ ಯುಗಕ್ಕೆ ಬಲು ದೊಡ್ಡ ಸಂಪನ್ಮೂಲ. ಆದರೆ ನಮ್ಮ ಡಾಟಾವನ್ನ ಸರ್ಕಾರ ಉಚಿತವಾಗಿ ಅಮೆರಿಕಕ್ಕೆ ಅಪ್ಲೋಡ್ ಮಾಡ್ತಿದೆಯಂತಾನು ಸಿಡಿಕೊಂಡು ಎಸೆದ್ರು. ವ್ಯಾಪಾರ ಡೀಲ್ನಲ್ಲಿ ಸಾಕಷ್ಟು ವ್ಯತ್ಯಾಸ ನಾವು ಅಮೆರಿಕದ ಮುಂದೆ ಮೂರ್ಖರಾಗಿದ್ದೇವೆ ಅಂತ ಗರಂ ಆದ್ರು. जो भी चाहे अपनी बात कहें, आप अपनी बजट पे बात कहें. बजट मैं कर रहा हूं सर. बजट पे आलोचना सर आप मुझे करने दीजिए. आपको बिल्कुल लगा. आप बैठिए बेनी बहन जी. ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್. ಇನ್ನು ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಂತೆ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲು ಮುಂದಾಗಿದೆ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಕ್ಕೆ, ಆಧಾರರಹಿತ ಆರೋಪ ಮಾಡಿದ್ದಕ್ಕೆ ರಾಹುಲ್ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲಾಗುವುದು ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಭಾರತವನ್ನ ಯಾರೂ ಮಾರಲು ಸಾಧ್ಯವಿಲ್ಲ ಎಂದಿದ್ದಾರೆ. चेयरमैन ने रूलिंग देने के बावजूद भी आपने एलिगेशन लगाया. आपको ऑथेंटिकेशन करना पड़ेगा क्योंकि आप लीडर ऑफ अपोजिशन है. ಒಟ್ಟಾರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಇಂದು ಅಕ್ಷರಶಃ ಕೆಂಡವಾಗಿದ್ರು. ಮೊದಲೇ ಮಾತನಾಡಲು ಅವಕಾಶ ಸಿಗದೆ ವಂಚಿತರಾಗಿದ್ದ ಅವರು ಇಂದು ಸಿಕ್ಕ ಅವಕಾಶವನ್ನ ಭರ್ಜರಿಯಾಗಿ ಬಳಸಿಕೊಂಡ್ರು. ಆದ್ರೆ ರಾಹುಲ್ ನಿರಾಧಾರ ಆರೋಪ ಮಾಡಿದ್ದಾರೆ ಎಂದು ಕೇಂದ್ರ ಹಕ್ಕುಚ್ಯುತಿ ಮಂಡಿಸಲು ಮುಂದಾಗಿದ್ದು ಸಂಕಷ್ಟ ಎದುರಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.